ಸರ್ ನಿಮ್ಮ ಹೆಸರು ಸರ್? ಸರ್ ಹನುಮಂತಯ್ಯ ಅಂತ. ಸರ್ ಯಾವ ಊರಿದು? ನೆಲಮಂಗಲ ಇದು ನಿಂಬೇನಹಳ್ಳಿ ಅಂತ. ನಿಂಬೇನಹಳ್ಳಿ ಯಾವ ಹೋಬಳಿ ಬರುತ್ತೆ ಸರ್? ತ್ಯಾಮಗೊಂಡ್ಲು ಹೋಬಳಿ. ತ್ಯಾಮಗೊಂಡ್ಲು ಹೋಬಳಿ. ಹಾಂ ಹಾಂ. ನೆಲಮಂಗಲ ತಾಲೂಕು. ನೆಲಮಂಗಲ ತಾಲೂಕು ಸರ್. ಸರ್ ಇವೆಲ್ಲ ನಾರಿ ಸುವರ್ಣನಾ? ಎಲ್ಲ ನಾರಿ ಸುವರ್ಣ ಸರ್. ಒಂದು ಮಾತ್ರ ಇದು ಒಂದು ಬಂಡೂರ್ ಇದೆ. ಇದು ಬಂಡೂರು ಮಿಕ್ಸು. ಒಂದು ಬಂಡೂರ್ ಮಿಕ್ಸು. ಮತ್ತೆ ಒಂದು ರಾಮ್ ಬುಲೆಟ್ ಇದೆ. ಇದು ರಾಮ್ ಬುಲೆಟಾ? ಇದು ರಾಮ್ ಬುಲೆಟ್. ಆಸ್ಟ್ರೇಲಿಯನ್ ಬ್ರೀಡಾ? ಇದು ಆಸ್ಟ್ರೇಲಿಯನ್ ಬ್ರೀಡ್. ಹೆಣ್ಣುದಾ ಇದು? ಹೆಣ್ಣು ಸರ್. ಸರ್ ಓತಾ ಎಲ್ಲಿದೆ ಇದು? ಇದು ಟಗರು. ಸರಿ ಟಗರು. ಓತಾ ಅನ್ನೋದೇ ಬರುತ್ತೆ ಬಾಯಿಗೆ. ಟಗರು ಟಗರು ಸರ್ ಇದು. ಹಾಂ ಸರ್ ಹೇಳ್ಕೊಳ್ಳಿ ಸ್ವಲ್ಪ. ಇದು ಟಗರ ಇದು? ಇದು ಟಗರು ಸರ್ ಇದು. ಸರ್ ಇದು ಕುರಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು? ಸರ್ ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಇದು ಎಷ್ಟು ದಿನದಿಂದ ಇದೆ? 5 ತಿಂಗಳಾಯ್ತು ಸರ್. ಸರ್ ಎಲ್ಲಿ ತಂದಿದ್ದು? ಈ ಟಗರು ಬಂದು ಇದರಲ್ಲಿ ತಂದಿದ್ದು ಸರ್, ಹಿರಿಯೂರಲ್ಲಿ ತಂದಿದ್ದು. ಹಿರಿಯೂರಲ್ಲ? ಎಷ್ಟಾಗಿತ್ತು ಸರ್ ಅದು? ಸರ್ ಅದು 25,000 ಮರಿ ಇದ್ದಾಗ ತಂದಿದ್ದು. ಹಾಂ 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 ಹಾಂ. ಬಾಕಿ ಕೆಲವೊಂದು 5 ಮತ್ತೆ ಇದೊಂದು 5 ಬಂದು ಸಿಂಧನೂರಿಂದ ತರಿಸಿದ್ದು. ಹಾಂ ಹಾಂ ಹಾಂ. ಇನ್ನೊಂದು 4 ಬಂದು ಈ ಹಿಂದೂಪುರ ಹತ್ರ, ಮಧುಗಿರಿ ಹತ್ರ, ಹಿಂದೂಪುರ ಹತ್ರ 16 ಕಿಲೋಮೀಟರ್ ಹಿಂದೂಪುರಗಿಂತ ಅಲ್ಲಿ ಅವ್ರ ಹತ್ರ ತಗೊಂಡು. ಯಾರು ಅವ್ರ ಹೆಸರು ಸರ್? ಅವ್ರ ಹೆಸರು ಮೂರ್ತಿ, ನರಸಿಂಹಮೂರ್ತಿ ಅಂತ. ಹಾಂ ಹಾಂ ಹಾಂ. ಹೌದು. ಇದೆ ಸರ್. ನಾರಿ ಸುವರ್ಣ ಇದ್ದಾವೆ. ಸುವರ್ಣನೇ ಇದೆ. ಎಷ್ಟಿದ್ದಾವೆ? ಅವರು ಒಂದು 3 ವರ್ಷದಿಂದ 3-4 ವರ್ಷದಿಂದ. ಎಷ್ಟು ಕುರಿಗಳು ಇರ್ಬೋದು? ಅವ್ರ ಹತ್ರ ಒಂದು 20 ಇದಾವೆ ಸರ್. 20 ಇದಾವ? ನಿಮ್ದೆಲ್ಲ ಟೋಟಲ್ ಎಷ್ಟಿದಾವೆ ಸರ್ ಈಗ? ಸರ್ ಎಲ್ಲ ಮರಿಗಳೆಲ್ಲ ಸೇರಿ ಒಂದು 22 ಇದಾವೆ ಸರ್. 22. ಒಂದು 13 ಇದಾವೆ. 10 ಮರಿ ಇದಾವೆ. ಹಾಂ ಹಾಂ. ಸರ್ ಇದು ಬೆಳಗ್ಗೆ ಹಾಕಿರೋದಾ ಇದು? ಹಾಂ ಸರ್, ಇದು ಬೆಳಗ್ಗೆ ಹಾಕಿದ್ದು. ನಾರಿ ಸುವರ್ಣ ವಿಶೇಷ ಅಂದರೆ 2-3 ಮರಿ ಹಾಕೋದು? 2, 3, 5 ಹಾಕುತ್ತೆ ಸರ್ ಮರಿಗಳು. 5 ಆಗ್ತಾವ? 5 ಇದಾವೆ ಹಾಕಿದಾವೆ ಎಲ್ಲಾದ್ರು? ಇದಾವೆ ಸರ್. 5 ಹಾಕಿದಾವೆ. 3 ಹಾಕಿದೆ. ನಿಮ್ದು 3 ಹಾಕಿದ್ದ? ನಮ್ದು ನೋಡಿ ಸರ್, ಅದು ಬಂದು 3 ಹಾಕಿತ್ತು. ಹಾಂ ಹಾಂ. ಅದು 3ನೇ ಮರಿ ಬಂದು ತೀರೋಗ್ಬಿಟ್ಟು. 2 ಮರಿ ಇದೆ? 2 ಮರಿ ಇದೆ ಸರ್. ಅದು ಮರಿಗಳು ಅಲ್ಲೇ ಇದಾವೆ ನೋಡಿ ಸರ್. ಅವೆರಡು ಅದುದೇನಾ? ಈ 2 ಮರಿ ಅದರದೇನೆ ಸರ್. ಅದರದೇ. ಇದೆರಡು ಅದರದ ಮರಿಗಳು. 2 ಮರಿ ಅದರದೇ. ಹಾಂ ಹಾಂ ಹಾಂ. ಸರ್ ಹೇಳಿ, ನಾರಿ ಸುವರ್ಣ ಫುಲ್ ಫಾರ್ಮ್ ಏನು ಹೇಳಿ? ಇದು ನಾಗ್ಪುರದ ಇದು? ಸುವರ್ಣ ಅಂದ್ರೆ ನಾರಿ ಅಂದ್ರೆ ನಾಗ್ಪುರ್ ರಿಸರ್ಚಿಂಗ್ ಸೆಂಟರ್ ಅಲ್ಲಿ ಇದನ್ನ ಒಂದು 18-20 ವರ್ಷದಿಂದ ಡೆವಲಪ್ ಮಾಡ್ತಾ ಇದ್ರು. ಮಾಡಿ 5 ಕುರಿಗಳನ್ನ ಸೇರಿಸಿ ಒಂದು ತಳಿ ಮಾಡಿರೋದು. ಹೌದಾ? ಬಂಡೂರು ಮತ್ತೆ ಇದು ಮಡ್ಗಾಳು, ಮತ್ತೆ ಇದು ಮಹಾರಾಷ್ಟ್ರದೊಂದು ಮಡ್ಗಾಳ್ ಅಂತ, ಮತ್ತೆ ಪಶ್ಚಿಮ ಬಂಗಾಳದ್ದು 2-3 ಮರಿ ಹಾಕೋ ಅದೊಂದಿದೆ. ಮತ್ತೆ ಹೊರಗಡೆದೊಂದು ಮರಿ, ಎಲ್ಲ 5 ಸೇರಿಸಿ ಇದನ್ನ. ನಮ್ಮ ಕರ್ನಾಟಕದ ಬಂಡೂರೊಂದೇ? ಬಂಡೂರೊಂದು. ಅದು ಟೇಸ್ಟ್ಗೋಸ್ಕರ ಅದನ್ನ ಸೇರಿಸಿದ್ದಾರೆ. ಮಹಾರಾಷ್ಟ್ರದು ವೆಯ್ಟ್ ಬರುತ್ತೆ ಅಂದ್ಬಿಟ್ಟು ಆ ತಳಿನ ಒಂದು ಸೇರಿಸಿದ್ದಾರೆ. ವೆಸ್ಟ್ ಬೆಂಗಾಲ್ದು ಬಂದ್ಬಿಟ್ಟು ಅದು ಮರಿ 3-4 ಮರಿ ಹಾಕುತ್ತೆ ಅಂತ ಅದನ್ನ ಸೇರಿಸಿದ್ದಾರೆ. ಹಾಲಿಗೋಸ್ಕರ ಹೊರಗಡೆ ಒಂದು ಸೇರಿಸಿದ್ದಾರೆ. ಅದು ಹೊರಗಡೆ ಅಂದ್ರೆ ಹೊರಗಡೆ ಔಟ್ಸೈಡ್. ಅದು ಹಾಲು ಜಾಸ್ತಿ ಬೇರೆ ನಮ್ಮ ಇಂಡಿಯಾದಲ್ಲ. ಅದನ್ನ ಹಾಲು ಜಾಸ್ತಿ ಕೊಡುತ್ತೆ ಅಂತ ಹೇಳಿ ಅದನ್ನೊಂದು ಸೇರಿಸಿದ್ದಾರೆ. ಈಗ ಈ ಇಷ್ಟನ್ನು 5 ಸೇರಿಸಿ 4 ಆಯ್ತು. ಇನ್ನೊಂದು ಬಂದು ಬೇರೆ ಯಾವ್ದೋ ಇದೆ ಸರ್. 5 ಸೇರಿಸಿ ಒಂದು ಮಾಡಿದ್ದಾರೆ ಸರ್. ಹಾಗಾಗಿ ನಾರಿ ಸುವರ್ಣ ಅಂತ. ನಾರಿ ಅಂದ್ರೆ ನಾಗ್ಪುರ ರಿಸರ್ಚಿಂಗ್ ಸೆಂಟರ್ ಅವ್ರದ್ದು. ಸುವರ್ಣ ಅಂದ್ರೆ ಇದು 5 ಮರಿ ಕೊಡೋದ್ರಿಂದ ಇದು ಒಂಥರ ಗೋಲ್ಡನ್ ಸುವರ್ಣ ತರ ಅಂತ ಹೇಳಿ ನಾರಿ ಸುವರ್ಣ ಅಂತ ಹೆಸರು. ಮಹಾರಾಷ್ಟ್ರದಲ್ಲಿ ತುಂಬಾ ಇದಾವೆ ಇವು? ಮಹಾರಾಷ್ಟ್ರದಲ್ಲಿ ತುಂಬಾ ಇದಾವೆ. ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಬೆಳಗಾಂ ಆ ಕಡೆ ಎಲ್ಲ, ಉತ್ತರ ಕರ್ನಾಟಕದಲ್ಲೂ ಸುಮಾರು ಇದಾವೆ. ಈ ಕಡೆ ತುಮಕೂರು ಮತ್ತೆ ಈ ಕಡೆ ಎಲ್ಲ ಹಿರಿಯೂರು, ತುಮಕೂರಲ್ಲೂ ಸುಮಾರು ಇದಾವೆ. ಈಗ ಈ ಜನಕ್ಕೆ ಸ್ವಲ್ಪ ಜಾಗೃತಿ ಬಂದು ಇದ್ರ ಬಗ್ಗೆ ಮಾಹಿತಿ ತಗೊಂಡು ಎಲ್ಲ ಇವಾಗ ಇದ್ರ ಬಗ್ಗೆನೇ ಇದು ಮಾಡ್ತಾರೆ. ಹೌದು. ಅಲ್ಲ ಇಲ್ಲಿ ಬಿಡಿ, ಬಂಡೂರು ಮತ್ತೆ ನಾರಿ ಸುವರ್ಣ ಈಗ ಫೇಮಸ್ ಆಗ್ತಾ ಇದೆ. ಬಂಡೂರು ಮುಂಚೆನೇ ಫೇಮಸ್ ಇತ್ತು. ಈಗ ನಾರಿ ಸುವರ್ಣ ಇದು 3 ಮರಿ 2 ಮರಿ. ಸರ್ ಈಗ ಇದು ಬೆಳಗ್ಗೆ ಹಾಕಿದೆ, ಇನ್ನೊಂದು ಮರಿ ಹಾಕ್ಬೋದಾ? ಇದು ಹಾಕುತ್ತೆ ಸರ್. ಹಾಕುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತಾ? ಟೈಮ್ ತಗೊಳುತ್ತೆ. ಅದು ಫಸ್ಟ್ ಟೈಮ್ ಇದು ಮರಿ ಹಾಕ್ತಾ ಇರೋದು. ಹಾಗಾಗಿ ಸ್ವಲ್ಪ ಟೈಮ್ ಇಲ್ಲ. ನಿಮ್ಮ ಶೆಡ್ ಅಲ್ಲಿ ಇದ್ದಿದ್ದು ಇದು? ಶೆಡ್ ಅಲ್ಲಿ ಇದ್ದಿದ್ದು ಸರ್. ಇದು ಬಂದು ನಮ್ಗೆ 3 ತಿಂಗಳಾಗಿತ್ತು. 3 ತಿಂಗಳಾಗಿತ್ತು. ಇದು ಬೆಳಗ್ಗೆ ಹಾಕಿದ್ದ? ಇದು 2 ದಿನ? 3 ದಿನ ಆಗಿದೆ ಹಾಕಿ. ಇದು ಸರ್ ಕೈ ಇಟ್ಕೊಳ್ಳಿ ಒಂದು ಮರಿನ. ಇದು 3 ದಿನ ಆಗಿದೆ ಹಾಕಿ. ಓತಾ ಸರಿ. ಟಗರು ಮರಿ ಸರ್. ಅದು ಟಗರೇನಾ? ಹೆಣ್ಣು ಮರಿ ಸರ್. ಇದು ಹೆಣ್ಣು ಮರಿನಾ?
ಸರ್ ಮತ್ತೆ ಬಂಡೂರ್ದು ಹೇಳಿ ಸರ್. ಅದು ಬಂಡೂರು ಬೇರೆ ಬನ್ನೂರು ಬೇರೆ ಅಂತ ಕೆಲವರು ಹೇಳ್ತಾರೆ, ಎರಡೂ ಒಂದೇ ಅಂತ ಕೆಲವರು ಹೇಳ್ತಾರೆ. ಬಂಡೂರೇ ಬೇರೆ ಬನ್ನೂರೇ ಬೇರೆ ಇದಾವ ಬೇರೆ ಬೇರೆ. ಬೇರೆ ಬೇರೆ ಇದಾವೆ ಸರ್. ಕೆಲವರು ಎರಡೂ ಒಂದೇ ಅಂತಾರೆ, ಕೆಲವರು ಬೇರೆ ಅಂತಾರೆ. ಸ್ವಲ್ಪ ಕನ್ಫ್ಯೂಷನ್ ಅದು. ಸರ್ ಇಲ್ಲ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ರೈತರಿಗೆ. ಬಂಡೂರೇ ಬೇರೆ ಬನ್ನೂರೇ ಬೇರೆ. ಬಂಡೂರು ಬಂದು ಗಿಡ್ಡ ಬರುತ್ತೆ, ಕಾಲು ಮತ್ತೆ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಸರ್. ಕ್ರಾಸ್ ಇದೆ ಆದ್ರೆ ಪ್ಯೂರ್ ಅಲ್ಲ, ಇದಕ್ಕಿಂತ ಗಿಡ್ಡ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ. ಹೌದೌದು, ಒಂಥರ ಶೋಕಿ ಕಾಣುತ್ತೆ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆದ್ರೆ ಬನ್ನೂರು ಆತರ ಬರೋದಿಲ್ಲ ಸರ್. ಬನ್ನೂರು ಸ್ವಲ್ಪ ಹೈಟ್ ಬರುತ್ತೆ, ಈ ತರ ಬರುತ್ತೆ ಸರ್ ಅದು ಬನ್ನೂರು. ಆ ತರದ್ರಲ್ಲಿ ಹೈಟ್ ಇರುತ್ತೆ. ಅದಕ್ಕಿಂತ ನೋಡಿ, ಅದಕ್ಕಿಂತ ಇದು ಹೈಟ್ ಜಾಸ್ತಿ ಇದೆ. ಮರಿ ಇದು 5 ತಿಂಗಳು ಮರಿ. ಇದು ನಾರಿ ಸುವರ್ಣ ಈ ತರ ಬರುತ್ತೆ, ಸ್ವಲ್ಪ ಹೈಟ್ ಬರುತ್ತೆ, ವೈಟು ಬರುತ್ತೆ ಅದು. ಬನ್ನೂರು ಬಂಡೂರು ಕುಳ್ಳಗ್ ಬರುತ್ತೆ, ಗಿಡ್ಡ ಇರುತ್ತೆ. ನೋಡೋದಕ್ಕೆ ಒಂಥರ ಮಟನ್ ಯಾವ್ದು ಟೇಸ್ಟ್? ಬಂಡೂರು ಟೇಸ್ಟ್ ಇರುತ್ತೆ ಸರ್, ತುಂಬಾ ಬಂಡೂರು ಇರುತ್ತೆ. ಆದ್ರೆ ಬನ್ನೂರು ಅದಕ್ಕೆ ಸ್ವಲ್ಪ ನಾರ್ಮಲ್ ಆಗಿ ಟೇಸ್ಟ್ ಇದೆ. ಮೇನ್ ಇರೋದೇ ಬಂಡೂರು. ಬಂಡೂರು ರೇಟು ಜಾಸ್ತಿ ಇದೆ ಸರ್. 1-1.5 ಲಕ್ಷದವರೆಗೂ ಮಾರಾಟ ಆಗಿದೆ ಅಂತ ಕೇಳ್ಪಟ್ಟಿದೀನಿ. ಆದ್ರೆ ಸರ್ ಇವು ಮರಿ ಎಷ್ಟಾಗುತ್ತೆ ಇವು ಒಂದು ತಗೋಬೇಕು ಅಂದ್ರೆ? ಇದು ನಾರಿ ಸುವರ್ಣ ಮರಿಗಳು ಹಾಲ್ ಬಿಟ್ಟು 2.5 ತಿಂಗಳು 3 ತಿಂಗಳಿಗೆ ಹಾಲ್ ಬಿಡುತ್ತೆ. ಹಾಲ್ ಬಿಟ್ಟು ಮರಿ ಬಂದು 25,000 25,000 ಸಿಗುತ್ತೆ. ಗಂಡು ಮರಿ ಆದ್ರೆ ನೀವೆಲ್ಲ ಎಷ್ಟು ಹಾಕಿರ್ಬೋದು ಇನ್ವೆಸ್ಟ್ ಮಾಡಿದಿರಾ ಸರ್? 20 ದೊಡ್ಡದೆಲ್ಲ ಒಂದು 15 ಇದಾವ? 13 ಇದಾವೆ ಸರ್. ಇದು ಫಲ ಆಗಿರೋಕೆ ನನ್ ಫಲ ಆಗಿದ್ದೋಗ್ ತಂದಿದ್ದು. ಇದನ್ನ 35,000 ಕೊಟ್ಟು ತಂದಿದ್ದೆ. 3 ಮರಿ ಹಾಕಿತ್ತು, 1 ಮರಿ ಹೋಗ್ಬಿಟ್ಟಿದೆ. ಇದನ್ನು ಅಷ್ಟೇ ಸರ್, ಫಲ ಆಗಿದ್ದೋಗೆ ತಂದಿದ್ದು. ಇದೆಲ್ಲ ಒಂದೇ ಸಿಂಧನೂರಿಂದ ತಂದಿರೋದು. ಇದನ್ನು ಅವ್ರದ್ದೇನೆ, ಸಿಂಧನೂರ್ದೆ. ಇಲ್ಲಿ ಅಲ್ಲಿ ನೋಡಿ ಸರ್, ಅದನ್ನು ಸಿಂಧನೂರಿಂದ ಇದು ಸಿಂಧನೂರಿಂದ. ಇದೆಲ್ಲ ಫಲ ಆಗಿದ್ದವು, ಒಟ್ಟು 3 ಫಲ ಆಗಿದ್ದೋಗ್ ತಂದಿದ್ದು. ನಮ್ಮ ಹತ್ರ ಬಂದ್ಮೇಲೆ ಮರಿ ಆಗಿದೆ. ಇದು ನವೆಂಬರ್ 5ನೇ ತಾರೀಕು ಮರಿ ಹಾಕಿದೆ. ಇದು ಬಂದು ನವೆಂಬರ್ 9ಕ್ಕೆ ಹಾಕಿದೆ. ಇದು 3 ಮರಿ ಹಾಕಿದ್ದು. ಸೊ ನಿಮ್ದು ಇವಾಗ ಟಗರ್ ಇದೆಯಲ್ಲ, ಇನ್ನ ಯಾವ್ದ್ರ ಮೇಲೂ ಆರಿಲ್ಲ, ಯಾವ್ದು ಫಲ ಏನಿಲ್ಲ? ಈಗ 2 ಆಗಿದೆ, ಈಗ ಆರ್ತಾ ಇದೆ. ಮತ್ತೆ ಈಗ ಕೆಲವು ಇವೆಲ್ಲ ಈಟಿಗೆ ಬಂದಿದ್ದಾವೆ, ಇವು ಇದ್ರ ಮೇಲೆ ಆರ್ತಾ ಇದಾವೆ ಸರ್. ಈಗ ಈ ಎಣ್ಣೆದೇನಾ ಇದು? ಇದು ಎಣ್ಣೆ ಸರ್, ಎಲ್ಲ ಎಣ್ಣಿದೆ ಸರ್. ಒಂದೇ ಒಂದು ನಮ್ಮ ಹತ್ರ ಟಗರ್ ಇರೋದು. ಇದು ಇನ್ನ ಫಸ್ಟ್ ಟೈಮ್ ಇನ್ನ ಪಡ್ಡೆನಾ ಇದು? ಹೌದು ಸರ್, ಇದು ಫಸ್ಟ್ ಟೈಮ್ ಸರ್. ಇನ್ನು ಈಗ ಅದು 9 ತಿಂಗಳಾಗಿದೆ ಸರ್. 9 ತಿಂಗಳು ಬರೆಯೋದು. ಹೌದಾ ಸರ್? ತಿಂಡಿ ಏನ್ ಕೊಡ್ತಾ ಇದ್ದೀರಾ ಸರ್? ತಿಂಡಿ ಬಂದು ನಾವು ಹೊರಗಡೆ ಬಿಡ್ತೀರಾ? ಹೊರಗಡೆ ಮೇವು ಬಿಡ್ತೀವಿ. ಮತ್ತೆ ನಮ್ಮಲ್ಲಿ ಸೂಪರ್ ನೇಪಿಯರು ಇಡೀ ಹುಲ್ಲು ಜೋಳ ಹಾಕೊಂಡಿದ್ದೀವಿ. ಅದರಲ್ಲಿ ನಮ್ಗೆ ಅದನ್ನ ಕಟ್ ಮಾಡಿ ಚಾಪ್ ಕಟ್ಟಲ್ಲಿ ಕಟ್ ಮಾಡಿ ಹಾಕ್ತೀವಿ. ಮತ್ತೆ ಒಂದ್ ಟೈಮು ಹುರುಳಿ ಜೋಳ ಕೊಡ್ತೀವಿ. ಒಂದೊಂದ್ ದಿನ ಬೂಸ ಕೊಡ್ತೀವಿ, ಬೂಸ ಹಿಂಡಿ ತರ ಕೊಡ್ತೀವಿ. ಇನ್ನ ಒಂದು 20-30 ತಗೊಂತೀರಾ? ಇನ್ನ ಒಂದು 50ವರೆಗೂ ಮಾಡ್ಕೊಂತ ಇದೀವಿ. ಇದೆಲ್ಲ ಈ ಸದ್ಯಕ್ಕೆ ಯಾವ್ದು ಕೊಡೋ ಅಂತ ಇದಿಲ್ಲ, ಬ್ರೀಡಿಂಗ್ ಪರ್ಪಸ್ಗೆನೆ ಇಟ್ಕೊಂಡಿದೀವಿ. ಬಟ್ ಮರಿಗಳು ಗಂಡು ಇದಾವ? ಎಷ್ಟು ಮರಿಗಳು ಇದಾವೆ ಗಂಡು? ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಹೆಣ್ಣು ಮರಿ ಒಂದು 4 ಏನೋ ಇದಾವೆ. 6 ಮರಿ ಗಂಡು ಮರಿನೇ ಇದೆ. ಸರ್ ನಿಮ್ ನಂಬರ್ ಹೇಳಿ, ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಏನೇನು ಕೇಳಿದ್ರೆ, ಅವ್ರು ಗೊತ್ತಿರಲ್ವಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ನೀವು. ನಂಬರ್ ಹೇಳಿ. ನನ್ನ ನಂಬರ್ ಬಂದು 6361028480 ಹನುಮಂತಯ್ಯ ಅಂತ. ಎನಿ ಟೈಮ್ ಮಾಡ್ಬೋದು ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆ. ನಾಟಿ ಹಸುಗಳಿದ್ವು ಕೊಟ್ಬಿಟ್ಟಿದ್ದೀರಾ? ನೆನ್ನೆ ಇತ್ತು ಸರ್, ಮೊನ್ನೆ ಕೊಟ್ಬಿಟ್ಟೆ. ಹೌದಾ? ಒಂದ್ ಜೊತೆ ಇದ್ವಾ? ಒಂದ್ ಜೊತೆ ಇತ್ತು, ಒಂದ್ ಸಿಂಗಲ್ ಇತ್ತು. ಕರುಗಳು ಇರ್ಲಿಲ್ಲ, ಅದು ಕರುಗಳು ಬೇರೆಯವ್ರು ತಗೊಂಡ್ಬಿಟ್ಟಿದ್ರು. ಅದು ಫಲ ಆಗಿತ್ತು, ಮೊನ್ನೆ ಬಂದು ಯಾರೋ ಹಿಡ್ಕೊಂಡೋದ್ರು ಸರ್. ಸಿಂಗಲ್ ಇದ್ದಿದ್ದು ಇಲ್ಲೇ ಪಕ್ಕದಲ್ಲಿರೋ ಊರವರು ತಗೊಂಡೋದ್ರ ಜೊತೆಗೆ. ಸರ್ ಇನ್ನೊಬ್ರು ದೇವನಹಳ್ಳಿಯಲ್ಲಿ ಯಾರೋ ಒಬ್ರು ಸಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ನಿಮ್ ಸಂಪರ್ಕದಲ್ಲಿದ್ದಾರಾ? ಯಾವ್ದು ಸರ್? ನಾರಿ ಸುವರ್ಣ ದೇವನಹಳ್ಳಿ ಇಲ್ಲಲ್ಲ ಸರ್. ದೇವನಹಳ್ಳಿಯಲ್ಲಿ ಏನೋ ಹೇಳಿದ್ರಲ್ಲ, ಇದ್ರ ಹತ್ರ ಹಿಂದೂಪುರ ಹತ್ರ ಇದೆ. ಅಲ್ಲ, ದೇವನಹಳ್ಳಿಯಲ್ಲಿ ಒಬ್ರು ಸಾಕಿದ್ದಾರೆ ಅಂತ ಏನೋ ಹೇಳಿದ್ರಿ ನೆನ್ನೆ. ದೇವನಹಳ್ಳಿ ಆ ಕಡೆ ಇದು ಸರ್, ನೀವು 5 ಮರಿ ಹಾಕಿರೋ. ನಾನು ಒಂದು ವಿಡಿಯೋ ನೋಡಿದ್ದೆ, ಅವ್ರದ್ದು 5 ಮರಿ ಹಾಕಿರೋಂಥದ್ದು. ಅದನ್ನ ನಾನು ಬೇಕಾದ್ರೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಸರ್. 5 ಮರಿ ಹಾಕಿರೋ. ನೀವೇನ್ ನೋಡಿಲ್ಲ? ನಿಮ್ಗೆ ಸಂಪರ್ಕ ವಿಡಿಯೋ ನೋಡಿ 5 ಮರಿ ಹಾಕಿರೋಂಥದ್ದು.
ಹಾಂ 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 ದೇವನಹಳ್ಳಿ ಸರ್ ರನ್ನಿಂಗ್ ಅಲ್ಲಿ ಆಗ್ತಿರೋದು. ಓಕೆ ಓಕೆ ಸರ್ ಇದು 3 ಮರಿ ಹಾಕಿದ್ರೆ ಸ್ವಲ್ಪ ಮೇಂಟೈನ್ ಮಾಡ್ಬೋದು. 3 ಮೇಲೆ ಹಾಕ್ತು ಅಂದ್ರೆ ಹೌದು ಅಲ್ಲಿಗೆ ಕಷ್ಟ ಆಗುತ್ತೆ. 3ಕ್ಕೇನೆ ಕಷ್ಟ ಆಗುತ್ತೆ. ಹೌದು ಅದಕ್ಕೆ ಒಂದನ್ನ ಯಾವ್ದು ವೀಕ್ ಇರುತ್ತೋ ಅದನ್ನ ಹಿಡ್ಕೊಂಡು ಕೂಡಿಸ್ಬೇಕು, ಅವೆಲ್ಲ ಮಾಡ್ಬೇಕು. ಹೌದು 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 2 ಆದ್ರೆ ನಾರ್ಮಲ್ ಆಗಿರುತ್ತೆ. ಹೌದು ಯಾವ್ದು ತೊಂದರೆ ಇಲ್ದಂಗೆ ಅದೇ ಕೊಡ್ಕೊಂಡು